ನಿಸರ್ಗ ನಮಗೆ ಎಲ್ಲ ಕೊಟ್ಟದಂತ ನಾವು ಹೇಳ್ತೇವೆ. ಈ ನೇಚರ್ ಅನ್ನೋದೇ ಬಹಳ ಅದ್ಭುತ. ಈ ಗಿಡಕ್ಕೆ ಅಲ್ಲಿ ಗಿಡ ಅದ, ಇಲ್ಲಿ ಬೇರದ ನೋಡ್ರಪ್ಪ. ಈ ಬೇರ ನೀರನ್ನು ಹುಡುಕೋತ ಭೂಮಿಯಾಗ ಹೋಗ್ಯದ. ಭೂಮಿಯಾಗ ಅದು ಎಂತಲ್ಲಿ ಕಲ್ಲುಗಳ ಮಧ್ಯದೊಳಗೆ ಬೇರನ್ನು ನೋಡು. ಅದ್ಭುತವಾಗಿ ಈ ಬೇರು ಆ ಕಲ್ಲಿನೊಳಗೆ ಸೇರಿ ಸೇರಿ ಭೂಮಿಯಾಗ ನೀರು ಹುಡುಕ್ಯಾಡಕತ್ತದ. ನೀರು ಹುಡುಕ್ಯಾಡಿ ತನ್ನ ಎಲೆಗಳಿಗೆ ಆಹಾರವನ್ನು ಕೊಡ್ತದ. ಈ ಬೇರ ಆಹಾರವನ್ನು ಕೊಡೋದ್ರಿಂದ ಬೇರು ಶ್ರೇಷ್ಠ, ಎಲೆ ಶ್ರೇಷ್ಠ ಅಂತಂದ್ರೆ ಹೂ ಶ್ರೇಷ್ಠ, ಬೇರು ಶ್ರೇಷ್ಠ ಅಂತಂದ್ರೆ ನಮಗೆ ಬೇರೆ ಶ್ರೇಷ್ಠ, ಹೂವಿನಕ್ಕಿಂತ ಬೇರೆ ಶ್ರೇಷ್ಠ. ಇಂಥ ಕಲ್ಲಿನೊಳಗೆ ಹಾಯ್ದು ಮಣ್ಣೊಳಗೆ ಹಾಯ್ದು ಎಲ್ಲೈತಿ ನೀರ. ಈ ನೀರನ್ನು ಕೊಟ್ಟಾಗ ಆ ಗಿಡಕ್ಕೆ ಒಂದಿಷ್ಟು ಆಹಾರ ಹೋಗ್ತದೆ. ಆ ಆಹಾರದಿಂದ ಒಂದಿಷ್ಟು ಎಲೆ ಚಿಗುರ್ತಾವು. ಎಲೆ ಚಿಗುರಿ ಒಂದು ಮೊಗ್ಗು ಹಾಕ್ಕದ. ಮೊಗ್ಗಾಗಿ ಹೂ ಬಿಡ್ತದ. ಆ ಹೂವು ಮುಂದೆ ಫಲ ಆಗಿ ನಮಗೆ ಆಹಾರವನ್ನು ಕೊಡ್ತದೆ ಮನುಷ್ಯರಿಗೆ. ಹಂಗೆ ನಿಸರ್ಗದೊಳಗೆ ಭಾಳ ಅದ್ಭುತವಾಗಿ ಹಣ್ಣು ಹಂಪಲುಗಳು ನಮಗೆ ಬರಬೇಕಾದ್ರೆ ಆ ಬೇರು ಎಷ್ಟು ಶ್ರಮ ಪಡ್ತೈತಿ. ಭೂಮಿಯೊಳಗೆ ನೀರನ್ನು ತಗೋಬೇಕಾದ್ರೆ ನಾವು ಎಷ್ಟು ನಮ್ಗೆ ಸಾಧ್ಯ ಇಲ್ಲ. ಆ ನಿಸರ್ಗದೊಳಗೆ ಬೇರುಗಳು ಕಲ್ಲಿನೊಳಗೆ ಹಾಯ್ದು ನೀರನ್ನು ಕೊಡೋದ್ರ ಮುಖಾಂತರ ಗಿಡ ಬೆಳೆಸ್ತಾವೆ. ಗಿಡ ಚಿಗುರ್ತದೆ, ಹೂ ಚಿಗುರಿ ಹಣ್ಣು ಫಲ ನಮಗೆ ಕೊಡೋದ್ರಿಂದ ನಾವು ಹಣ್ಣು ತಿಂತೇವೆ. ಇದೊಂದು ನಮಗೆ ಹೊಸ ಆದರ್ಶ ಅಂಥೇಳಿ ನನಗನ್ನಿಸ್ತದೆ.